ಏನ್ ಮಾಡ್ಲಿಕ್ಕೆ ಆಗುತ್ತೆ, ನಾವು ಎಸಿಯಲ್ಲಿ ಕೆಲಸ ಮಾಡೋದಲ್ಲ, ಅದಕ್ಕೆ ಬಿಳಿ ಇದೀವಿ ಈಗ. ಏನ್ ಮಾಡ್ಲಿಕ್ಕೆ ಆಗಿಲ್ಲ. ಎಷ್ಟೊತ್ತಿಗೆ ಊಟ ಆಗಿದೆ ನಿಮ್ದು? ಈಗ 2 ಗಂಟೆ ಸ್ಟಾರ್ಟ್ ಮಾಡಿದ್ದು, 2:15 ಆಗಿದೆ. ಈಗ 15 ನಿಮಿಷ ಊಟ ಆಯ್ತು. ಈಗ 2 ಗಂಟೆಗೆ ಊಟ ಮಾಡ್ತಾ ಇದ್ದಾರೆ ರಾತ್ರಿ. ನಮ್ದು ಅಣ್ಣ ಹಿರಿ ಅಣ್ಣ. ಊಟ ಬನ್ನಿ, ಊಟ ಮಾಡಿ ಬನ್ನಿ. ಇಲ್ಲಿ ಬನ್ನಿ. ಇಲ್ಲ ಒಡೆಯರೆ, ಇಲ್ಲ 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 ಊಟ ಮಾಡ್ಲಿಕ್ಕೆ ಬನ್ನಿ. ಜಾಸ್ತಿ ಹಾಕಿಲ್ಲ. ಮೇಕಿಂಗ್ ಆಫ್ ಗಾಡ್ ಕೇಕ್. ऐसा नहीं रखेगा कुछ कौन सा तेरा लगे तो लेता हूं this is making God ಮುಡಾದ್ನ God ಆ ಮುಡ್ಕೆ God ಮುಡ್ದೆ God ಮುಡ್ರೆ ಯಾತ ಪಕ್ಷಿತ God ಸಾನ್ God ಮುಡ್ರೆ त्यागांगे तो पार करते चला रे तीन मीनिंग होता God आणि God चलले दोनाचे देव God दोन नाही चलले बेल्ला अनेक चिट्टे देव God चलले तिंत कंच घालचे तिंत पार कर कंच घालचे रे God त्या तीन पार घालचे God तू God घालचे कंच तिथे त्या तीन तू कंच घालचे त्या तीन तू बोलेगा नाही आणि कंच God घालते चला रे ಬೆಲ್ಲರಿ ಬೆಲ್ಲ ಮಣ ಗೊತ್ತಾ ಡಿಫರೆಂಟ್ ಜಾಗ್ರಿ ಜಾಗ್ರಿ ಅಂತ ಹೇಳಿ ಮುಗ್ದೋಯ್ತು ನಿಮ್ಮ ಗೋಡದಲ್ಲಿ. ಫಸ್ಟ್ ಗೋಡ Banda goda sa. Banda goda. Tikid goda. Kappa goda. Ana goda. Kappa goda. Ya goda. Ya goda. Kanchi goda. Pata pata apa rasa nama? Are kanchi goda. Pura sa. Ani kanchi goda चलते हैं नहीं तुम गेले? ಕಾಸರಗೋಡ ಆನೆ ಕಂಚಗೋಡ. कासरगोड. पूरा सा. मंकी कासरगोड. मंडगोड. मंडगोड. तुम गेले ಹೊಸಪೇಟೆ ಅಂಟರ್ಸ್ ಓಕೆ, ಇಲ್ಲಿ ಇಷ್ಟೊತ್ತು ಏನಾಯ್ತು ಅನ್ನೋದನ್ನು ನಾನು ಸ್ವಲ್ಪ ಬ್ರೀಫಾಗಿ ನಿಮಗೆ ಹೇಳ್ತೇನೆ. ವಿಷಯ ಏನಂತ ಹೇಳಿದರೆ, ಹೋಳಿ ಮನೆಯಲ್ಲಿ ಪಾನಕ ಕೊಡ್ತಾ ಇದ್ರು. ಆಗ ಇವರಿಗೆ ಯಾರೋ ಫಾರಿನರ್ಸ್ ಸಿಕ್ಕಿದ್ರಂತೆ. ಅವ್ರು ಕೇಳಿದ್ರಂತೆ ಏನಿದು ಅಂತ. ಅದಕ್ಕೆ ಅಣ್ಣ ಹೇಳಿದಂತೆ ದಿಸ್ ಇಸ್ ಮೇಕಿಂಗ್ ಆಫ್ ಗಾಡ್ ಅಂತ. ಅವ್ರು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗಿದ್ದೇನೆ ಅಂದರೆ ಇದನ್ನು ಬೆಲ್ಲದಲ್ಲಿ ಮಾಡ್ತಾರೆ ಅಂತ. ಅದಕ್ಕೆ ಇವ್ರು ಕೇಳೋದು ನೀನು ಯಾವ ಗಾಡ್ ಹೇಳಿದ್ದು ಅಂತ. ಗಾಡ್ ಅಂದರೆ ದೇವ್ರ ಅಥವಾ ನಮ್ಮದು ನಾನು ಚಿಟ್ಟೆ ಅಂತ ತೋರಿಸಿಲ್ಲ, ಅದಕ್ಕೆ ಕೊಂಕಣಿಯಲ್ಲಿ ಗಾಡ ಅಂತ ಹೇಳ್ತಾರೆ. ಅದುವಾ ಅಥವಾ ಬೆಲ್ಲನ ಅಂತ. ಅದಾದ್ಮೇಲೆ ಅವರು ಇಲ್ಲ ಅದಲ್ಲ ನಾನು ಇನ್ನೊಂದೇನೋ ಹೇಳಿದೆ ಅಂತ. ಸೊ ಇದ್ರ ಬಗ್ಗೆನೇ ತಮಾಷೆ ಮಾಡ್ತಾ ಇದ್ದಿದ್ದು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೋಕುಳಿ ನಮ್ಮ ಊರಲ್ಲಿ. ಸೊ ಹಾಗಾಗಿ ಇವತ್ತು ಹಬ್ಬ ಮಾಡ್ತಾ ಇದ್ದಾರೆ. ನಿನ್ನೆ ಶುಕ್ರವಾರ ನಾನ್ ವೆಜ್ ತಿನ್ಲಿಕ್ಕೆ ಆಗಲಿಲ್ಲ ಅಂತ. ಹಾಗೆ ಇವತ್ತು ನಾವು ಮೀನು ತರಲಿಕ್ಕೆ ಅಂತ ಹೇಳಿ ಕುಂದಾಪುರ ಫಿಶ್ ಮಾರ್ಕೆಟಿಗೆ ಹೋಗುವ ಅಂತ ಇದ್ದೇವೆ. ಬನ್ನಿ ನಾವೀಗ ಕುಂದಾಪುರ ಮೀನು ಮಾರ್ಕೆಟಿಗೆ ಹೋಗುವ. ನಿಮಗೆ ತೋರಿಸ್ತೇನೆ ಮೀನು ಮಾರ್ಕೆಟ್ ಹೇಗಿದೆ ಅಂತ. ಕೆಲಸ ಆಗ್ತಾ ಉಂಟು. ಈಗ ಇಲ್ಲಿ ಪಪ್ಪನ ಜೊತೆ ನಾನು ಮಾರ್ಕೆಟಿಗೆ ಹೋಗುವ. ತುಂಬ ಒಳ್ಳೆ ಗಾಳಿ ಬರ್ತದೆ. ನಮ್ಮದು ಕಾರವಿಕೇರಿ ಅಂದರೆ ಕಾರವಿಕೇರಿ ಇದು. ಇದೆಲ್ಲ ಮುಂಚೆ ಇಲ್ಲಿ ಮಾತ್ರ ಇತ್ತು, ಇಲ್ಲಿ ತನಕ ಇತ್ತು ರೋಡೆಲ್ಲ. ಈಗ ಅಲ್ಲಿವರೆಗೆ ಅಗಲ ಮಾಡಿದ್ದಾರೆ. ಮುಂಚೆ ಆ ಮಳೆ ಬಂದ್ರಲ್ಲ ಆ ನೀರೆಲ್ಲ ಇಲ್ಲಿ ತನಕ ಬರ್ತಾ ಇತ್ತು. ಈಗ ದೊಡ್ಡ ಕಲ್ಲೆಲ್ಲ ಹಾಕಿ ಸೀವು ಹಾಕ್ತಾರೆ, ಏನೋ ಮಾಡ್ತಾ ಇದ್ದಾರೆ. ಏನು ಮಾಡ್ತಾರೋ ದೇವರಿಗೆ ಗೊತ್ತು. ಮಾರ್ಕೆಟ್ ನೋಡಿ, ಇದೇ ನಮ್ಮ ಕುಂದಾಪುರದ್ದು ಮೀನು ಮಾರ್ಕೆಟ್. ನನ್ನ ಅಜ್ಜಿ ಸಹ ಇದೇ ಮಾರ್ಕೆಟಲ್ಲಿ ಮೀನು ಮಾರ್ತಾ ಇದ್ರು. ಸೊ ಹಾಗೆ ಇಲ್ಲಿ ಹೋದಾಗೆಲ್ಲ ಎಲ್ಲರೂ ನನ್ನ ರೆಕಗ್ನೈಸ್ ಮಾಡ್ತಾರೆ, ಓ ನೀನು ಅವ್ರ ಮೊಮ್ಮಗಳಲ್ವಾ ಅಂತ. ಸೊ ಈಗ ನೋಡಿ ಎಷ್ಟು ವೆರೈಟಿ ಮೀನಿದೆ ಅಂತ. ಅಷ್ಟೇನು ಮೀನು ಸಿಗಲಿಲ್ಲ, ಒಂದು 2 ಥರದ ಮೀನು ತಗೊಂಡು ಈಗ ಹೊರಡ ಚಿಕನ್ ಮಾಡಿದ್ದಾರೆ. ನನಗೋಸ್ಕರ ಈ ಮೀನು ತಗೊಂಡಿರೋದು. ನೋಡ ಹೋಗುವ, ಮನೆಗೆ ಹೋಗುವ ಇನ್ನು. ಇದು ನಮ್ಮ ಗ್ರಾಮ ದೇವತೆ. ಇಲ್ಲಿ ಬಣ್ಣ ಪೂಜೆ ಆಗಿ ಮತ್ತೆ ಎಲ್ಲರೂ ಬಣ್ಣ ಹಚ್ಕೊಳ್ತಾರೆ. ಇಲ್ಲಿ ನದಿ, ಇಲ್ಲಿ ನಮ್ಮ ಮನೆ. ನಾವಿವತ್ತು ತಕೊಂಡ್ಬಂದಿರೋ ಮೀನೆಲ್ಲ ಮಾಡಿ ಈಗ ಅಡಿಗೆ ಎಲ್ಲ ಆಗಿದೆ. ಅಲ್ಲೆಲ್ಲ ಊಟ ಮಾಡ್ತಾ ಇದ್ದಾರೆ. ಬನ್ನಿ ನಿಮಗೆ ತೋರಿಸ್ತೇನೆ ಏನೇನೆಲ್ಲ ಐಟಮ್ ಮಾಡಿದ್ದೇವೆ ಅಂತ ಅನ್ಕೊಂಡು. ಚಿಕನ್ ಸಾರು, ಇಲ್ಲಿ ಇಡ್ಲಿ, ಇಲ್ಲಿ ನಮ್ಮ ಕರಾವಳಿ ಸ್ಪೆಷಲ್ ಕೊಚ್ಚಲಕ್ಕಿ ಅನ್ನ. ಇದು ನನಗೋಸ್ಕರ ಅಂತೇಳಿ ಮೀನು ಫ್ರೈ ಮಾಡ್ತಾ ಇದ್ದಾರೆ. ಚಿಕನ್ ಎಲ್ಲ ಉಂಟು, ಬಟ್ ನನಗೋಸ್ಕರ ಮೀನು ಫ್ರೈ ಮಾಡಿದ್ರು.
ಇಲ್ಲಿ ಕಬಾಬ್ ಅರ್ಧ ಕಬಾಬ್ ಹುರಿದು ನಾನು ತಗೊಂಡೋಗಿದ್ದಾರೆ ಮಾಡಿದ್ರು ಮಟನ್ ಅನ್ನೆಲ್ಲ ತಗೊಂಡೋಗಿದ್ದಾರೆ ಅಲ್ಲಿ ನದಿ ಹತ್ರ ಕೂತ್ಕೊಂಡೆಲ್ಲ ತಿಂತಾ ಇದ್ದಾರೆ. ಇಲ್ಲಿ ನಮ್ಮ ಜೊತೆ ನಮ್ಮ ಸಮೃದ್ಧಿ ಅವರಿದ್ದಾರೆ, ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ಸಾರಿ. ಈಗ ನಾವು ಇಲ್ಲ ಹಾಯ್. ಸೊ ಈಗ ನಾವೆಲ್ಲರೂ ಊಟ ಮಾಡಿ ರೆಡಿಯಾಗಿ ಇನ್ನು ಹೊರಡುದು. ಇನ್ನು ಹೋಳಿ ಎಲ್ಲ ಬಣ್ಣ ಹಚ್ಕೊಂಡು ಇನ್ನು ಪ್ರೊಸೆಷನ್ ಸ್ಟಾರ್ಟ್. ಫುಲ್ ಡಾನ್ಸ್ ಮಜಾ ಮಾಡ್ತೇವೆ. ಈಗ ಊಟ ಮಾಡಿ ಸಂಜು ಎಲ್ಲ ರೆಡಿ ಆಗಿದ್ದೇವೆ ಈಗ ಪ್ರೊಸೆಷನ್ಗೆ ಹೋಗ್ಲಿಕ್ಕೆ. ಒಬ್ಬೊಬ್ರು ಒಂದೊಂದು ಥರ ಡ್ರೆಸ್ಸಿಂಗ್. ಪ್ರೊಸೆಷನ್ ಸ್ಟಾರ್ಟ್ ಆಗ್ತದೆ. ನಾವೆಲ್ಲ ಡ್ರೆಸ್ಸಿಂಗ್ ಆಗಿ ರೆಡಿ ಆಗಿದ್ದೇವೆ. ಇದು ನಮ್ಮದು ಜರ್ಸಿ, ಇದು ನಮ್ಮದು ಡ್ರೆಸ್. ನಾನು ಮಾಡಿಸ್ಲಿಲ್ಲ, ಯಾಕೆ ನಾನು ಬರೋದು ಪ್ಲಾನ್ ಇರಲಿಲ್ಲ ಅಂತ. ಸೊ ಹಾಗೆ ನಿನ್ನೆ ಒಂದು ಟೀ ಶರ್ಟ್ ತಗೊಂಡು ಬಂದೆ. ಇದು ನಮ್ದು ಕಾಸ್ಟ್ಯೂಮ್. ಇನ್ನೊಂದು ಮಕ್ಕಳಿಗೆ ಸಹ ಇದೆ ಬೇರೆದು. ಬ್ಯಾಕ್ ಸೈಡ್ ಏನು ಇಲ್ಲ, ಫ್ರಂಟ್ ಏನಿಲ್ಲ, ಬರೀ ಹ್ಯಾಪಿ ಹೋಲಿ ಅಂತ ಆಗಿದೆ. ಸೊ ಎಲ್ರಿಗೂ ಹ್ಯಾಪಿ ಹೋಲಿ ಅಂತ ಹೇಳ್ತಾ ನಮ್ಮ ಈ ವ್ಲಾಗನ್ನು ನಾವು ಕಂಟಿನ್ಯೂ ಮಾಡುವ. ಈಗ ನಮ್ಮದು 3 ಟ್ಯಾಬ್ಲೋ ಗಾಡಿ ಬರ್ತದೆ, ಅದು ಯಾವುದಾದ್ರು ಒಂದರಲ್ಲಿ DJ ಅಲ್ಲಿ ಹೋಗಿ ಫುಲ್ ಎಂಜಾಯ್ ಮಾಡುವ. ಸೊ ನೀವು ನಮ್ಮ ಜೊತೆ ಈಗೇನೆ ವಿಡಿಯೋ ನೋಡ್ತಾ ಇರಿ. ಲೆಟ್ಸ್ ಗೋ. ಇನ್ನೂ ಸ್ವಲ್ಪ ಟೈಮ್ ಇತ್ತು ಅಂತ ಹೇಳ್ಕೊಂಡು ನಾವೇನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋದು, ರೀಲ್ಸ್ ಮಾಡುವ ಅಂತ. ಯಾವುದೋ ಒಂದು ಸಿಕ್ಕಿ ಸಾಂಗಿಗೆ ಒಂದು 10 ಸಲ ರಿಹರ್ಸಲ್ ಮಾಡಿ ಫೈನಲಿ ಒಂದು ವಿಡಿಯೋ ಬಂತು. ಇದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಸಹ ಮಾಡಿದ್ದೇನೆ. ಸನಿಯಾ ಅವಳಿಗೆ ಹೀಗೆ ಬೇಕಿದ್ದು ಹೀಗೆ ಮಾಡಿದ್ವಿ ನಾವು. ನಮ್ಮ ಗ್ರಾಮದ ಶಕ್ತಿ ದೇವತೆಯಾಗಿರುವಂತಹ ಮಾಂಕಾಳಿ ಅಮ್ಮನವರ ಮುಂದೆ ಬಣ್ಣಗಳನ್ನಿಟ್ಟು ಪೂಜೆ ಮಾಡಿ ನಂತರ ಆ ಬಣ್ಣಗಳ ಉಂಡೆಯನ್ನು ತಂದು ಈ ಥರ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಎಲ್ಲರ ಮೇಲೆ ಸಹ ಎರಚ್ತಾರೆ. 4 DJ ಇರುವಂಥ ಈ ಒಂದು ಪ್ರೊಸೆಷನ್ ಸ್ಟಾರ್ಟ್ ಆಯಿತು. ನಾವು ಯಾವುದೋ ಒಂದು DJಗೆ ಸೇರಿಕೊಂಡು ಚಂದ ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ಇದಾದ ನಂತರ ನಾನು ಎಲ್ಲೂ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ, ಯಾಕಂದ್ರೆ ನನಗೆ ಎಂಜಾಯ್ ಮಾಡಬೇಕಂತ ಇತ್ತು. ಎಷ್ಟಾಗದಷ್ಟು ಎಂಜಾಯ್ ಮಾಡಿ ರಾತ್ರಿ ಬಂದು ಫುಲ್ ಸುಸ್ತಾಗಿ ಮಲಗಿದ್ವಿ. ಸೊ ಮುಂದಿನದ್ದು ಏನಾಯಿತು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೇನೆ. ನನಗೆ ಗೊತ್ತು ವೀಡಿಯೋ ತುಂಬಾ ಲೇಟ್ ಆಗಿದೆ ಅಂತ. ಇದು ಯಾವತ್ತೋ ವೀಡಿಯೋ ಯಾವತ್ತೋ ಹಾಕ್ತಾ ಇದ್ದೇನೆ, ಬಟ್ ಕ್ಷಮೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾರೆಲ್ಲ ಇಲ್ಲಿ ತನಕ ಸಬ್ಸ್ಕ್ರೈಬ್ ಆಗಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನನ್ನು ಹೀಗೆ ಸಪೋರ್ಟ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಬಾಯ್.